ಇವತ್ತಿಗೂ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ಯಾರೂ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಆದರೆ ಈ ರೀತಿ ಪಕ್ಷ ನಿಷ್ಠೆ ಅಂತ ಇದ್ದಂತಹ ಡಿ ಕೆ ಶಿವಕುಮಾರ್ ಹೆಸರು ಈಗ ಬಿ ಜೆ ಪಿ ಜೊತೆ ತಳಕು ಹಾಕೋತಾ ಇದೆಯಾ? ಈ ಬಿ ಜೆ ಪಿ ನಾಯಕರ ಕೆಲವು ಹೇಳಿಕೆಗಳು ಕೂಡ ಅದೇ ರೀತಿಯಲ್ಲಿ ಇದೆಯಪ್ಪ. ಪಕ್ಷನಿಷ್ಠೆ ಅಂತ ಇದ್ದಂತಹ ಡಿ ಕೆ ಶಿ ಹೆಸರು ಈಗ ಬಿ ಜೆ ಪಿ ಜೊತೆ ತಳಕಾಕೊಂಡಿದೆ. ಅದು ಯಾರು ತಳಕು ಹಾಕಿದ್ರೂ ನನಗಂತೂ ಗೊತ್ತಿಲ್ಲ. ಕೆಲವು ಬೆಳವಣಿಗೆಗಳು ಇದಕ್ಕೆ ಪೂರಕ ಎಂಬಂತೆ ಬಿಂಬಿತವಾಗ್ತಾ ಇದೆ. ಪಕ್ಷನಿಷ್ಠ, ಹೈಕಮಾಂಡ್ ನಿಷ್ಠ ಎನ್ನುತ್ತಿದ್ದ DCM ಡಿ ಕೆ ಶಿವಕುಮಾರ್ ಪಕ್ಷದೊಳಗಿನ ಡಿ ಕೆ ಶಿ ವಿರೋಧಿ ಪಡೆಗೆ ಈಗ ಇದು ಪ್ರಬಲ ಅಸ್ತ್ರವಾಗುತ್ತಾ ಅಂತ, ಪಕ್ಷದ ನಿಲುವಿಗೆ ಡಿ ಕೆ ವಿರೋಧ ನಡೆ ಅಂತ ಬಿಂಬಿಸೋದಕ್ಕೆ ಈಗ ಸಜ್ಜಾಗಿದ್ದಾರೆ. ಅವ್ರ ವಿರುದ್ಧ ಮಾತನಾಡ್ತಾ ಇದ್ರಲ್ಲ ಸ್ವಪಕ್ಷೀಯರು, ಅವರು ಡಿ ಕೆ ಶಿ ನಡೆಯೇ ವಿರೋಧಿ ಪಾಳೆಯಕ್ಕೆ ರಾಜಕೀಯ ಅಸ್ತ್ರವಾಗುವಂತಹ ಸಾಧ್ಯತೆ ಇದೆ ಅಂತ ಅದಕ್ಕೆ ಪೂರಕವಾಗಿ ಬಿ ಜೆ ಪಿಯ ಕೆಲವು ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಆ ರೀತಿ ಕ್ಷಿಪ್ರ ರಾಜಕೀಯ ಕ್ರಾಂತಿಗಳು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ನಡೆಯುವಂತಹ ಸಾಧ್ಯತೆಗಳು ತುಂಬ ಕಡಿಮೆ. ಅದನ್ನೇ ಅವರು ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ, ನನ್ನ ರಾಜಕೀಯ ಬೇರೆ, ನನ್ನ ವೈಯಕ್ತಿಕ ಬದುಕು ಬೇರೆ ಅಂತ. ಅವರ ವೈಯಕ್ತಿಕ ತೀರ್ಮಾನ ಕುಂಭಮೇಳದಲ್ಲಿ ಮುಳುಗುವಂಥದ್ದು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು, ಗೃಹ ಸಚಿವರನ್ನ ಇಶಾ ಫೌಂಡೇಶನಲ್ಲಿ ಒಂದು ಫುಲ್ ಡೇ ಅಲ್ಲೇ ಇರ್ತಾರೆ, ಭೇಟಿ ಮಾಡುವಂಥದ್ದು, ಅದು ಅವರ ವೈಯಕ್ತಿಕ. ನಾವು ಅದರ ಬಗ್ಗೆ ನೋ ಕಾಮೆಂಟ್ಸ್. ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರು ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನ ಮೂಲ ಗುಂಪು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗ್ಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ. ಹಂಗಂದ ತಕ್ಷಣ ನಾನೇನು ಕೆಲವು ವಿಚಾರಗಳನ್ನ ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂಥವು ಆಗಿರ್ತಕ್ಕಂಥದ್ದು ಕೂಡ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳ ಪರಂಪರೆ ಮಾಡಲೇಬೇಕು, ಅದು ನ್ಯಾಚುರಲಿ. ಅದ್ರಾಗ ಭಾಳ ದೊಡ್ಡಸ್ತಿಕೆ ಏನಲ್ಲ. ಅವ್ರು ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೊಯಿಮತ್ತೂರಿಗೆ ಹೋಗಿ ಇದಕ್ಕೆ ಹೋಗಿದ್ದು, ಈಶ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ನ್ಯಾಚುರಲ್ ಪ್ರೊಸೆಸ್ ಇದು. ಇದನ್ನು ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ನಂಬಿಕೆಗಳನ್ನ, ವಿಶ್ವಾಸಗಳನ್ನ, ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ, ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಅವಕಾಶ ಇದೆ. ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥ ಏನು ಅರ್ಥ ಇಲ್ಲ. ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸ್ತಾರೆ. ಅದಕ್ಕೂ ಯಾವುದೇ ರೀತಿಯ ನಾವು ಸಂಬಂಧ ಇಲ್ಲ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇರಬಾರ್ದು ಅಲ್ವಾ? ಇಂಥ ಕಾರ್ಯಕ್ರಮದಲ್ಲಿ ಅದು ಅವರವರ ನಂಬಿಕೆ ಆಧಾರದ ಮೇಲೆ ಜನ ಹೋಗ್ತಾರೆ ಮತ್ತು ಅದನ್ನು ನಾವು ಮಾಡಬೇಕು ಮಾಡಬಾರ್ದು ಅಂತ ಹೇಳುವಂಥದ್ದು ಹಕ್ಕು ಯಾರಿಗೂ ಇಲ್ಲ. ಅಲ್ಲ, ಅದು ಅವ್ರದ್ದು ಪರ್ಸ್ನಲ್. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಆಫ್ ಸದ್ಗುರು ಅವರು ಕರೆದಿದ್ದಾರೆ. ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲಲ್ಲಿ ಹಂಚ್ಕೊಂಡಿದ್ರು ದಟ್ ಹಿ ಈಸ್ ಬಿನ್ ಇನ್ವೈಟೆಡ್. ಸೊ ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು. ಅದು ಇಂಡಿವಿಜುವಲ್ ಡಿಸಿಷನ್ ಇದೆ, ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ, ಇಂಡಿವಿಜುವಲ್ ಡಿಸಿಷನ್ ಇದೆ. ಸೊ ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ, ಅದು ವ್ಯಕ್ತಿತ್ವದ. ರೈಟ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದರು ಅಥವಾ ಅಮಿತ್ ಶಾ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಗಳನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬಂದ್ಬಿಡ್ತಾರೆ ಅಥವಾ ಬಿ ಜೆ ಪಿ ಪರವಾದ ನಿಲುವನ್ನು ತಾಳ್ತಾರೆ ಅಂತಕ್ಕಂಥ ವಿಶ್ಲೇಷಣೆ ನನ್ನ ಪ್ರಕಾರ ಈ ಥರ ಆರೋಪ ಮಾಡ್ತಕ್ಕಂಥದ್ದು ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಲ್ವಾ? ಖಂಡಿತ ಅರವಿಂದ್. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಆಗ ನೋಡೋಕೆ ಹೋದರೆ ಅಮಿತ್ ಶಾ ಅವ್ರ ಜೊತೆಗಿನ ಕಾರ್ಯಕ್ರಮಕ್ಕೆ ಹೊರಡುವ ಮುಂಚಿತವಾಗಿ ಹಿಂದಿನ ದಿನ ಅವರು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಅವಾಗಲೂ ಹೇಳಿದರು, ಆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ನಪ್ಪ, ಅದೇನೋ ಬಿ ಜೆ ಪಿ ನಾಯಕರಿಗೆ ಹತ್ತಿರ ಆಗಿದ್ದಾರೆ ಅನ್ನುವಂಥದ್ದು, ಏನೋ ಸಾಫ್ಟ್ ಹಿಂದುತ್ವದ ವಿಚಾರಕ್ಕೆ ಹೋದರಂತ ಇದ್ದಾರೆ ಅಂತ, ಅಮಿತ್ ಶಾ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೇನೋ. ಇವೆಲ್ಲ ನನ್ನ ವೈಯಕ್ತಿಕ ನಂಬಿಕೆ ಬೇರೆ. ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯ್ತೀನಿ, ಅದು ನನ್ನ ವೈಯಕ್ತಿಕ ನಂಬಿಕೆ. ನಾನು ಬೇರೆ ಧರ್ಮವನ್ನು ಗೌರವಿಸ್ತೀನಿ. ರಾಜಕಾರಣ ಬೇರೆ, ನಾನು
ಕಾಂಗ್ರೆಸ್ನ ನಿಷ್ಠಾವಂತ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿ ಹೋಗಿದ್ರು. ಆ ನಂತರವೂ ಕೂಡ ಅದ್ರ ಬಗ್ಗೆ ಪರವಿರುದ್ಧವಾದ ಚರ್ಚೆಗಳು ನಡೀತಾ ಇರುವಂಥದ್ದು ಒಂದು ರೀತಿಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಿಗಿನ ಸಂಚಲನ ಉಂಟು ಮಾಡುವಂಥ ಬೆಳವಣಿಗೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. BJP ನಾಯಕರುಗಳಿಗೂ ಗೊತ್ತು ಏನಾಗಿದೆ ಏನಾಗ್ತಾ ಇಲ್ಲ ಅನ್ನುವಂಥದ್ದು. ಅವರು ಕೂಡ ಇರಲಿ ಯಾವುದಕ್ಕೂ ಅನ್ನುವಂಥ ಒಂದು ರೀತಿಯ ಡೈಲಾಗನ್ನು ಸೇರಿಸಿ ಹೊಡೆದಂತೆ ಕಾಣಿಸ್ತಾ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತಹ ಯಾವುದೇ ಬೆಳವಣಿಗೆ ಇಲ್ಲದೇ ಇದ್ದರೂ ಕೂಡ ಆ ರೀತಿಯ ಒಂದಷ್ಟು ಚರ್ಚೆಗಳಿಗೆ, ಗಾಸಿಪ್ಗಳಿಗೆ, ಬೆಳವಣಿಗೆಗೆ ಕಾರಣವಾಗಿರುವಂತಹುದು ವಿಶೇಷವಾಗಿ DK ಶಿವಕುಮಾರ್ ಅವರು ಹೇಳುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಈ ಬಗ್ಗೆ ಚರ್ಚೆ ಆರಂಭವಾಗಿ ಅದು ಎಲ್ಲೆಲ್ಲಿಗೂ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಆದರೆ DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯ ವಿಚಾರದಲ್ಲಿ ಅವರ ಪಕ್ಷದೊಳಗಿನ ವಿರೋಧಿಗಳಿಗೂ ಅನುಮಾನ ಇದ್ದಂತಿಲ್ಲ. ಯಾಕಂದರೆ ಅವರ ಹೈಕಮಾಂಡ್ ನಿಷ್ಠೆ, ಕಾಂಗ್ರೆಸ್ ಪರವಾಗಿ ಅವರಿರುವಂಥ ನಿಷ್ಠೆ ಅಥವಾ ಅವರು ಪಕ್ಷವನ್ನು ಸಂಘಟಿಸಿಕೊಂಡಂಥ ರೀತಿ ಅಥವಾ ಟ್ರಬಲ್ ಶೂಟರ್ ಆಗಿ ಹೊರಹೊಮ್ಮಿದ ರೀತಿ ಇವೆಲ್ಲ ವಿಚಾರದಲ್ಲಿ ಅನುಮಾನ ಇಲ್ಲ. ಆದರೂ ಕೂಡ ಕೆಲವು ಬೆಳವಣಿಗೆಗಳು ಅನಿರೀಕ್ಷಿತ ಅನಿವಾರ್ಯ ಯಾವಾಗ ಬೇಕಾರಾಗ್ಬೋದು. ಅದು ರಾಜಕಾರಣದಲ್ಲಿ ಅದು ಅನಿರೀಕ್ಷಿತ ಬೆಳವಣಿಗೆಗಳೇ ಸಾಕಷ್ಟು ಉದಾಹರಣೆಗಳಿದ್ದಾವೆ, ರಾಜ್ಯ ಇರ್ಬೋದು, ರಾಷ್ಟ್ರದಲ್ಲಿರ್ಬೋದು. ಅಂತೆ ಕಂತೆಗಳ ಮಧ್ಯದಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಮುಂದೇನಾಗುತ್ತೆ ಅನ್ನುವಂಥ ವಿಚಾರಗಳನ್ನೂ ಗುರಿಯಾಗಿಸಿಕೊಂಡಷ್ಟು ರಾಜಕೀಯ ಚರ್ಚೆಗಳು ನಡೀಬೋದು. ಆದರೆ ಸದ್ಯಕ್ಕೆ ಅಂಥ ವಿಚಾರಗಳು ಯಾವುದೂ ರಾಜ್ಯ ರಾಜಕಾರಣದಲ್ಲಿ ಸಂಘಟಿಸುತ್ತೆ ಅನ್ನುವಂತಹ ಪರಿಸ್ಥಿತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಅರವಿಂದ್, ಸುಖೇಶ್, ಅನ್ಡೌಟೆಡ್ಲಿ DK ಶಿವಕುಮಾರ್ ಒಬ್ಬ ಕ್ಯಾಲ್ಕುಲೇಟಿವ್ ಪೊಲಿಟಿಷಿಯನ್ ಅನ್ನೋದು ಗೊತ್ತಿರುವಂಥದ್ದೇ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರಿಡುವಂತಹ ಪ್ರತಿ ಹೆಜ್ಜೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿ ಆಗುತ್ತೆ ಅಂತ ಗೊತ್ತಿದ್ದೂ ಕೂಡ ಹಿಂದುತ್ವದ ಜಪವನ್ನು ಮಾಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಲೆಕ್ಕಾಚಾರ ಏನಿರಬಹುದು, ಯಾವುದೋ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸ ಮಾಡ್ತಿದ್ದಾರಾ ಅಂಥೇಳಿ. ಪ್ರೇಮ್, ಒಂದು ಸ್ಪಷ್ಟ, DK ಶಿವಕುಮಾರ್ ಅವರು ಹಿಂದುತ್ವದ ಜೆಂಡವನ್ನು ಹಿಡಿದಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆಡುವಂಥ ಮಾತು. DK ಶಿವಕುಮಾರ್ ಅವರ ದೈವಭಕ್ತಿ ಮತ್ತು ಅವರ ಟೆಂಪಲ್ ರನ್ ಅನ್ನುವಂಥ ಕಲ್ಚರ್ ಏನಿದೆ ಅದನ್ನು ನೋಡಿದವರಿಗೆ ಇದು ಹೊಸದಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಮೊದಲಿಂದಲೂ ಕೂಡ ಇದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಒಂದು ಪೊಲಿಟಿಕಲ್ ಸಿಚುವೇಶನ್ ಮತ್ತು ಪೊಲಿಟಿಕಲಿ ಒಂದಷ್ಟು ಚರ್ಚೆಗಳ ರೂಪಕ್ಕೆ ಅದು ಹಿಂದುತ್ವದ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕಂದರೆ DK ಶಿವಕುಮಾರ್ ಅವರು ಅತಿ ಹೆಚ್ಚು ದೈವಿಕ ನಂಬಿಕೆ, ಪೂಜೆ, ಪುನಸ್ಕಾರ, ಟೆಂಪಲ್ ರನ್ ನಿರಂತರವಾಗಿ ಮಾಡ್ತಾ ಇರುವಂಥವ್ರು. ಬಹುಶಃ ಅವರು ಉಪಮುಖ್ಯಮಂತ್ರಿ ಆದ ನಂತರದಲ್ಲಿ ಅದು 2 ಪಟ್ಟು ಹೆಚ್ಚೇ ಆಯಿತು ಹೊರತು ಅದು ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ. ಆದರೆ ಪರಿಸ್ಥಿತಿಯಲ್ಲಿ ಕೆಲವೊಂದು ವೇದಿಕೆಗಳನ್ನ ಹಂಚಿಕೊಂಡ್ರೆ ಒಂದೇ ಕಾರಣಕ್ಕೆ ಅದನ್ನು ಈ ರೀತಿ ಲಿಂಕ್ ಮಾಡಿದಾಗ ಸಹಜವಾಗಿ ಚರ್ಚೆ ನಡೆದಿರ್ಬೋದು ಅಷ್ಟೇ ಪ್ರೇಮ್.